ಐಕಾನ್ ಸ್ಟಾರ್ ಅಲ್ಲು ಅರ್ಜುನ್ ಅವರ ಪುಷ್ಪ 2 ದ ರೂಲ್ ಸಿನಿಮಾ ಚಿತ್ರಮಂದಿರಗಳಲ್ಲಿ ಭರ್ಜರಿ ಪ್ರದರ್ಶನ ಮಾಡಿದ ಹಲವು ರೆಕಾರ್ಡ್ಸ್ ಗಳನ್ನ ಮಾಡ್ತಾ ಇರೋದು ನಿಮ್ಮೆಲ್ಲರಿಗೂ ಗೊತ್ತಿರುವಂತಹ ವಿಷಯನೇ. 1400 ಕೋಟಿಗೂ ಹೆಚ್ಚಿನ ಕಲೆಕ್ಷನ್ ಅನ್ನ ಇದು ವಿಶ್ವದಾದ್ಯಂತ ಮಾಡಿದೆ. ಅಂಡ್ ಈ ನಡುವೆ ಸ್ಕೆಡ್ಯೂಲ್ ಆಗಿದ್ದಂತಹ ಎಷ್ಟೋ ರಿಲೀಸ್ ಗಳನ್ನ ಇದು ಪೋಸ್ಟ್ಪೋನ್ ಕೂಡ ಮಾಡಿಸಿರೋದು ನಿಜ. ಇನ್ನು ಪುಷ್ಪದ ಅಲೆ ನಡುವೆ ಕೂಡ ಗರ್ಚೋದಕ್ಕೆ ನಮ್ಮ ರಿಯಲ್ ಸ್ಟಾರ್ ಉಪೇಂದ್ರ ಅವರ ಯುಐ ಸಿನಿಮಾ ಸೇರಿದಂತೆ ಇನ್ನೂ ಕೆಲವು ಸಿನಿಮಾಗಳು ಅಕ್ರಾಸ್ ದ ಇಂಡಸ್ಟ್ರೀಸ್ ತಯಾರಾಗಿದೆ. ಅಂಡ್ ಅವುಗಳು ಯಾವುವು ಏನು ಎಲ್ಲವನ್ನ ನೋಡ್ಕೊಂಡ್ ಬರೋಣ ಬನ್ನಿ. ಡಿಸೆಂಬರ್ 20ನೇ ತಾರೀಕು ರಿಲೀಸ್ ಆಗ್ತಿರುವಂತಹ ಸಿನಿಮಾ ಬಗ್ಗೆ ಈ ವಿಡಿಯೋದಲ್ಲಿ ಮಾತಾಡ್ತೀನಿ. ಹಾಯ್, ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರೆ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲನೇದಾಗಿ ಯುಐ ಬರೋಬ್ಬರಿ 9 ವರ್ಷಗಳ ಗ್ಯಾಪ್ ನ ನಂತರ ಡೈರೆಕ್ಷನ್ ನ ಕೈಗೆತ್ಕೊಂಡಿರುವಂತಹ ಉಪ್ಪಿ ಅವರ ಯುಐ ಸಿನಿಮಾ ಡಿಸೆಂಬರ್ 20ಕ್ಕೆ ಕನ್ನಡ ಸೇರಿದಂತೆ ತೆಲುಗು, ತಮಿಳು, ಹಿಂದಿ, ಮಲಯಾಳಂ ಭಾಷೆಗಳಲ್ಲಿ ಒಂದು ಗ್ರ್ಯಾಂಡ್ ರಿಲೀಸ್ ಅನ್ನ ಕಾಣ್ತಾ ಇದೆ. ಉಪ್ಪಿ ಅವರ ಡೈರೆಕ್ಷನ್ ಅಂದ್ಮೇಲೆ ಅದು ಕನ್ವೆನ್ಷನಲ್ ಸಿನಿಮಾ ಅಂತೂ ಆಗಿರೋದಿಲ್ಲ. ಲೆಕ್ಕ ಹಾಕಕ್ಕೆ ಆಗದೆ ಇರೋಷ್ಟು ಮೆಟಫರ್ಗಳು, ಇಂಡೈರೆಕ್ಟ್ ರೆಫರೆನ್ಸ್ ಗಳು ಇರ್ತವೆ. ಇನ್ನು ತಂಡ ರಿಲೀಸ್ ಮಾಡಿರುವಂತಹ ಯುಐ ದ ವಾರ್ನರ್ ಟ್ರೈಲರ್ ನೋಡ್ತಾ ಇದ್ರೆ 2040ರಲ್ಲಿ ನಮ್ಮ ಪ್ರಪಂಚ ಹೇಗಾಗ್ಬಿಡುತ್ತೆ ಅನ್ನುವಂತಹ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಉಪ್ಪಿ ಅವರು ನಮ್ಮ ಬ್ರೈನ್ ನ ಟೆಸ್ಟ್ ಮಾಡೋದಕ್ಕೆ ಬರ್ತಾ ಇದಾರೆ ಅನ್ನೋದು ಕನ್ಫರ್ಮ್ ಆಗಿದೆ. ಉಪೇಂದ್ರ ಅವ್ರನ್ನ ಅಡ್ಮೈರ್ ಮಾಡೋರು KFI ನಲ್ಲಿ ಲಿಮಿಟ್ ಆಗಿಲ್ಲ, ಬೇರೆ ಬೇರೆ ಜಾಗಗಳಲ್ಲೂ ಇವರ ಅಭಿಮಾನಿಗಳು ಇದಾರೆ. ಅಂಡ್ ಆ ಫಾಲೋಯಿಂಗು ಸೋಷಿಯಲ್ ಮೀಡಿಯಾದಲ್ಲಿ ಸೀಮಿತ ಆಗದೆ ಥಿಯೇಟರ್ಸ್ ಗೆ ಬಂದು ಸಿನಿಮಾನ ಗೆಲ್ಲಿಸ್ಲಿ ಅನ್ನೋದು ನನ್ನ ಆಸೆ. ಈ ವರ್ಷ KFI ಗೆ ಒಂದು ರಫ್ ಟೈಮ್ ಇದೆ. KGF, ಕಾಂತಾರ, ಚಾರ್ಲಿ ಅಂತಹ ಸಿನಿಮಾಗಳ ನಂತರ ಕಲೆಕ್ಷನ್ ವೈಸ್ ದೊಡ್ಡ ನಂಬರ್ಸ್ ಈಲ್ಡ್ ಮಾಡಿರುವಂತಹ ಸಿನಿಮಾ ಈ ವರ್ಷ ಬಂದಿಲ್ಲ. ಅದು ಯುಐ ಇಂದ ಬದಲಾಗ್ಲಿ. ವಿಡುತಲೈ ಪಾರ್ಟ್ 2 ಇದು ವೆಟ್ರಿಮಾರನ್ ಅವರು ಡೈರೆಕ್ಟ್ ಮಾಡಿ ವಿಜಯ್ ಸೇತುಪತಿ, ಸೂರಿ ಲೀಡ್ ರೋಲ್ ಗಳಲ್ಲಿ ಕಾಣಿಸ್ಕೊಳ್ತಾ ಇರುವಂತಹ ಸಿನಿಮಾ. ವೆಟ್ರಿಮಾರನ್ ಅವರ ಕೇಪಬಿಲಿಟೀಸ್, ಅವರ ವಿಷನ್, ಅವರ ಕ್ರಿಯೇಟಿವಿಟಿ ಎಲ್ಲವೂ ನನ್ನನ್ನ ಪಾಸ್ಟ್ ಅಲ್ಲಿ ತುಂಬಾ ಸಲ ಇಂಪ್ರೆಸ್ ಮಾಡಿದೆ. ಅಸುರನ್, ವಿಸಾರಾಣೆಯಂತಹ ಸಿನಿಮಾಗಳನ್ನ ನೀವು ನೋಡಿದ್ರೆ ಇವರ ಮೇಕಿಂಗ್ ಸ್ಟೈಲ್ ನ ಪರಿಚಯ ನಿಮ್ಗಿರುತ್ತೆ. ಪಾತ್ರಗಳನ್ನ ಸಖತ್ ನ್ಯಾಚುರಲ್ ಆಗಿ ಪ್ರೆಸೆಂಟ್ ಮಾಡ್ತಾ ಒಳ್ಳೆ ಕಥೆಯನ್ನ ಅದರ ಸುತ್ತ ಪೋಣಿಸೋದು ಇವರ ಟ್ರೇಡ್ ಮಾರ್ಕ್. ಅಂತಹ ಪ್ರಯತ್ನವೇ ಆಗಿತ್ತು ವಿಡುತಲೈ ಪಾರ್ಟ್ 1. ಇದೊಂದು ಹಾರ್ಡ್ ಹಿಟ್ಟಿಂಗ್ ಫಿಲಂ ಆಗಿತ್ತು. ಒಂದು ಸಿಚುಯೇಷನ್ ನ ತಗೊಂಡು ಅದನ್ನ ನೋಡೋರ ಪರ್ಸ್ಪೆಕ್ಟಿವ್ಸ್ ಹೇಗಿರುತ್ತೆ ಅನ್ನೋದನ್ನ ಈ ಸಿನಿಮಾ ಎಕ್ಸ್ಪ್ಲೋರ್ ಮಾಡಿತ್ತು. ಒಂದು ಕಡೆ ಸರ್ಕಾರ ಮೈನಿಂಗ್ ಪ್ರಾಜೆಕ್ಟ್ ನಿಂದ ಹಲವರಿಗೆ ಕೆಲಸ ಕೊಡ್ತಾ ಅವರ ವಿಕಾಸ ಮಾಡಬೇಕು ಅಂತ ಇದ್ರೆ, ಇನ್ನೊಂದು ಕಡೆ ಪರಿಸರನ ನೆಪವಾಗಿ ಇಟ್ಕೊಂಡು ಹಾನಿ ಉಂಟು ಮಾಡುವಂತಹ ನಕ್ಸಲೈಟ್ಸ್. ಯಾರ್ ಸರಿ ಯಾರ್ ತಪ್ಪು ಅನ್ನೋದು ಸಿನಿಮಾ ಮುಗಿದ್ಮೇಲೂ ನಿಮ್ ತಲೆಯಲ್ಲಿ ಓಡಾಡ್ತಾನೆ ಇರುತ್ತೆ. ಇನ್ನು ಇದರ ಡೈರೆಕ್ಟ್ ಕಂಟಿನ್ಯೂಯೇಷನ್ ವಿಡುತಲೈ ಪಾರ್ಟ್ 2 ಆಗಲಿದೆ. ಹಲವಾರು ಸೋಷಿಯಲ್ ಟಾಪಿಕ್ಸ್ ನ ಇದು ಮುಟ್ಟುತ್ತೆ ಅಂಡ್ ಬ್ರೂಟಲ್ ಆಗಿರಲಿದೆ ಅನ್ನೋದು ಕೂಡ ಇಲ್ಲಿನ ಟೀಸರ್ ನೋಡಿ ಕನ್ಫರ್ಮ್ ಆಗಿದೆ. ಈ ಆಸ್ಪೆಕ್ಟ್ಸ್ ಗಳನ್ನ ವೆಟ್ರಿಮಾರನ್ ಅವರು ಈ ಸತಿ ಹೇಗೆ ಬ್ಲೆಂಡ್ ಮಾಡಿದ್ದಾರೆ ಅಂತ ಕಾದ್ ನೋಡ್ಬೇಕು. ಮುಫಾಸಾ ದ ಲಯನ್ ಕಿಂಗ್ ಸಿನಿಮಾ ಯಾರು ತಾನೇ ನೋಡಿಲ್ಲ ಗುರುವೆ. ಒಂದು ಆನಿಮೇಟೆಡ್ ಸಿನಿಮಾ ಆಗಿದ್ರು ಆ ಫೀಲಿಂಗ್ ಈ ಸಿನಿಮಾದಲ್ಲಿ ನೋಡ್ಬೇಕಾದ್ರೆ ಬರೋದೇ ಇಲ್ಲ. ಆ ಲೆವೆಲ್ ಇರುತ್ತೆ ಇದರ ಮೇಕಿಂಗ್. ಇನ್ನು ಮುಫಾಸಾನ ಚೈಲ್ಡ್ಹುಡ್ ಹೇಗಿತ್ತು, ಆ ಸಾಮ್ರಾಜ್ಯ ಕಟ್ಟೋದಕ್ಕೆ ಅವನು ಹೆದರಿಸಿದಂತಹ ಚಾಲೆಂಜಸ್ ಗಳು ಏನು ಅನ್ನೋದನ್ನ ಇಲ್ಲಿ ಎಕ್ಸ್ಪ್ಲೋರ್ ಮಾಡಿದ್ದಾರೆ. ಇದರ ಹಿಂದಿ ವರ್ಷನ್ ನಲ್ಲಿ ಶಾರುಖ್ ಖಾನ್, ಆರ್ಯನ್ ಖಾನ್, ತೆಲುಗು ವರ್ಷನ್ ನಲ್ಲಿ ಮಹೇಶ್ ಬಾಬು, ಬ್ರಹ್ಮಾನಂದಂ ಇನ್ನು ಮುಂತಾದವರು ಧ್ವನಿಯನ್ನ ನೀಡಿದ್ದಾರೆ. ಇದರ ಮಜಾ ಥಿಯೇಟರ್ ನಲ್ಲಿ 3D ಎಕ್ಸ್ಪೀರಿಯನ್ಸ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಜಸ್ಟ್ ಇದು ಇನ್ ಥಿಯೇಟರ್ಸ್ ಕೊಡುವಂತಹ ಎಕ್ಸ್ಪೀರಿಯನ್ಸ್ ಗೋಸ್ಕರನೇ ಇದನ್ನ ತುಂಬಾ ಜನ ನೋಡ್ತಾರೆ. ಮಾರ್ಕೋ ಇದು ಅನೀಫ್ ಹದೇನಿ ಡೈರೆಕ್ಟ್ ಮಾಡಿ ಉನ್ನಿ ಮುಕುಂದನ್, ಅನ್ಸಿನ್ ಪೌಲ್, ಜಗದೀಶ್ ಲೀಡ್ ಆಗಿ ಕಾಣಿಸ್ಕೊಂಡಿರುವಂತಹ ಸಿನಿಮಾ. ಕೇರಳದ ಗೋಲ್ಡ್ ಸ್ಮಗ್ಲಿಂಗ್ ನಲ್ಲಿ ಇನ್ವಾಲ್ವ್ ಆಗಿರುವಂತಹ ಫ್ಯಾಮಿಲಿಯ ಹುಡುಗ ಮಾರ್ಕೋ ಕೆಲವು ಶಾಕಿಂಗ್ ಘಟನೆಗಳಿಂದ ಹೇಗೆ ಇವನೊಂದು ವಯೋಲೆಂಟ್ ಪಾತ್ಗೆ ಬಂದ್ ಹಿಡಿತಾನೆ ಅನ್ನೋದೇ ಇಲ್ಲಿನ ಪ್ಲಾಟ್ ಆಗಿರಲಿದೆ. ಮಲಯಾಳಂ ಸಿನಿಮಾಗಳು ಟೆಕ್ನಿಕಾಲಿಟೀಸ್ ವೈಸ್ ಬಹಳನೇ ಪ್ರಫೌಂಡ್ ಆಗಿರ್ತವೆ. ಔಟ್ ಅಂಡ್ ಔಟ್ ಆಕ್ಷನ್ ಸಿನಿಮಾಗಳನ್ನ ಇವ್ರು ಮಾಡೋದು ಕಮ್ಮಿನೇ. ಆಕ್ಷನ್ ಜಾನರ್ಗೆ ಇವರ ಯುನೀಕ್ ಎಡಿಟಿಂಗ್ ಪ್ಯಾಟರ್ನ್ಸ್, ಸ್ಟೋರಿ ಟೆಲ್ಲಿಂಗ್ ಹೇಗೆ ಬ್ಲೆಂಡ್ ಮಾಡ್ತಾರೆ ಅಂತ ನೋಡೋದಕ್ಕೆ ಮಲಯಾಳಂನ ಜನ ದೇಶದಾದ್ಯಂತ ಕಾದಿದ್ದಾರೆ. ಇದಲ್ಲದೆ ಅಲ್ಲರಿ ನರೇಶ್ ಅವರ ಬಚ್ಚಲ ಮಲ್ಲಿ, ನಾನಾ ಪಾಟೇಕರ್ ಅವರ ವನವಾಸ್ ಕೂಡ ದೇಶದಾದ್ಯಂತ ಬಿಡುಗಡೆ ಆಗ್ತಾ ಇದೆ. ಇದಾಗಿತ್ತು ಶುಕ್ರವಾರ ರಿಲೀಸ್ ಆಗುವಂತಹ, ಅಂದ್ರೆ ಈ ಡಿಸೆಂಬರ್ 20ಕ್ಕೆ ರಿಲೀಸ್ ಆಗೋದಕ್ಕೆ ಸಜ್ಜಾಗಿರುವಂತಹ ಸಿನಿಮಾಗಳು. ಯುಐ ಸಿನಿಮಾದ ರಿವ್ಯೂ ಬಂದೇ ಬರುತ್ತೆ ಗುರುವೆ. ಬೆಳಗಿನ ಜಾವ 6:15 ಶೋನ ಬುಕ್ ಮಾಡಿದೀನಿ. ಸಿಕ್ಕಾಬಟ್ಟೆ ಎಕ್ಸೈಟೆಡ್ ಆಗಿ ವೆಯ್ಟ್ ಮಾಡ್ತಾ ಇದ್ದೀನಿ. ಅಂಡ್ ಅದಲ್ಲದೆ ಬೇರೆ ಯಾವ್ಯಾವ ಸಿನಿಮಾಗಳ ರಿವ್ಯೂಗೋಸ್ಕರ ನೀವು ಎದುರು ನೋಡ್ತಾ ಇದ್ದೀರಾ ಅನ್ನೋದನ್ನ ತಪ್ಪದೇ ಕಮೆಂಟ್ ಮಾಡಿ. ನಾನು ಆ ಸಿನಿಮಾಗಳನ್ನ ಕೂಡ ನಿಧಾನಕ್ಕೆ ಕವರ್ ಮಾಡುವಂತಹ ಪ್ರಯತ್ನವನ್ನ ಮಾಡ್ತೀನಿ. ಸೈನಿಂಗ್ ಆಫ್, ಮನು.